ಅಮ್ಮ, ಇವತ್ತು ಮತ್ತೆ ಏನಂದ್ರು ಗೊತ್ತಮ್ಮ? ಅಲ್ಲ, ನೀನು ಮದ್ವೆ ಆಗ್ಬೇಕಾದ್ರೆ ಏನ್ ತಗೋ ಬಂದಿದ್ದೆ ಅಂತ ಕೇಳ್ಬಿಟ್ರಮ್ಮ. ಅಲ್ಲಮ್ಮ, ಇವ್ರಿಗೇನು ನಾವೇನೋ ಇವ್ರ ಮನೆ ಕೇಳ್ಕೊಂಡು ಹೋಗಿದ್ವಾ ನಾವು? ನಮ್ಗೆ ಯಾರು ಗಂಡು ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಇವರೇ ತಾನೇ ಹಿಂದೆ ಬಿದ್ದು ಮದ್ವೆ ಆಗಿದ್ದು. ಅವಾಗೆಲ್ಲ ಹೇಳಿದ್ರು ನಮಗೆ ಏನು ಬೇಡ, ವರದಕ್ಷಿಣೆ ಬೇಡ, ದುಡ್ಡು ಬೇಡ, ನಿಮ್ ಮಗಳು ಬಂಗಾರ ತರ ಇದ್ದಾಳೆ, ಅವಳು ನಮ್ಮ ಮನೆಗೆ ಬಂದ್ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಖ್ಯಾತೆ ತೆಗಿತಿದಾರಲ್ಲಮ್ಮ. ನಾನೇನ್ ಸುಮ್ನೆ ಇರ್ಲಿಲ್ಲ, ನಾನ್ ಸರಿಯಾಗಿ ಹೇಳ್ದೆ. ಈಗ ಹೋಗಮ್ಮ. ನಾನು ಅವತ್ತೇ ಬಡ್ಕೊಂಡೆ ನಿಮಗೆ, ಯಾಕಮ್ಮ ಮದುವೆ ಬೇಕಿತ್ತು ಇಷ್ಟು ಬೇಗ? ಒಂದೆರಡು ವರ್ಷ ಕೆಲಸ ಮಾಡ್ತೀನಿ, ಸ್ವಲ್ಪ ದುಡ್ಡು ಮಾಡ್ಕೊತೀನಿ ಅಂತ. ನೀವೆಲ್ಲಿ ನನ್ನ ಮಾತು ಕೇಳಿದ್ರಿ? ಒಳ್ಳೆ ಸಂಬಂಧ ಏನು ತಗೊಂತಿಲ್ಲ, ಏನು ಕೇಳ್ತಾ ಇಲ್ಲ ಅಂತ ಕೊಟ್ಬಿಟ್ರಿ. ಇವಾಗ ನೋಡಿ ಮಾತಿಗೆ ಬೈತಾರಮ್ಮ. ಏನ್ ತಂದಿದ್ಯಾ, ಅದೇ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದ, ಅದೇ ನಿಮ್ಮ ಅಮ್ಮ ಕೊಡ್ಸಿದ್ದ ಅಂತಾರೆ. ನನ್ನ ಗಂಡನ, ಅವನೊಬ್ಬ ವೇಸ್ಟ್ ಬಾಡಿ ಏನ್ ಹೇಳಿದ್ರು ಅಮ್ಮ ಅಂದ್ರೆ ಹಂಗೆ ಇರ್ತಾರೆ, ನೀನೇ ಅಡ್ಜಸ್ಟ್ ಆಗೋಗ್ಬೇಕು, ವಯಸ್ಸಾದಾರಲ್ವಾ ಅಂತನಮ್ಮ. ಈ ಕಡೆ ಜೋರಾಗಿ ಮಾತಾಡೋದು ಇಲ್ಲ, ಆ ಕಡೆ ನಾನು ಹೇಳಿದ್ನ ಕೇಳಿಸ್ಕೊಳ್ಳೋದು ಇಲ್ಲಮ್ಮ. ಹೋಗಮ್ಮ, ನಂಗೆ ಸಾಕಾಗಿ ಹೋಗಿದೆ ಅತ್ಲಿಗೆ. ಅಲ್ಲಮ್ಮ, ಇವ್ರ ಮಗನ್ ಮದ್ವೆಗೆ ಬರ್ದೇ ಇದ್ದಿದ್ರೆ ನಾನು ಕೂಡ ಯಾವ್ದೋ ಒಂದು IT ಕಂಪ್ನಿ ಕೆಲ್ಸಕ್ಕೆ ಹೋಗ್ತಿದ್ದೆ ತಾನೆ, ನಂಗೂ ಕೈ ತುಂಬಾ ಸಂಬಳ ಬರ್ತಿತ್ತಪ್ಪ. ಇನ್ನೇನು ಓದ್ ಮುಗಿಸಿಲ್ಲ, ಆಗ್ಲೇ ಹಿಂದೆ ಬಿದ್ದು ಮಗಳನ್ ಕೊಡಿ ಅಂತ ಭಿಕ್ಷೆ ಬೇಡಿ ಕಾಡಿ ಬೇಡಿ ಮದ್ವೆ ಮಾಡ್ಕೊಂಡು ಹೋಗಿದ್ದು ಇವ್ರು. ಮದುವೆ ಆದ್ಮೇಲೆ ಕೆಲಸ ಮಾಡ್ಬೋದು ಅಂತ ಅವಾಗ ಸುಳ್ಳು ಹೇಳ್ದವ್ರು, ಮದ್ವೆ ಆಗ್ತಿದ್ದಂಗೆನೆ ಪ್ಲೇಟೇ ಚೇಂಜ್ ಮಾಡ್ಬಿಟ್ರು. ಇವಾಗ ನೋಡಿದ್ರೆ ನೀನ್ ತಂದಿದ್ಯಾ, ನಿಮ್ಮ ಅಪ್ಪ ಕೊಟ್ಟಿದಾರ, ನಿಮ್ಮ ಅಮ್ಮ ಕೊಟ್ಟಿದಾರ ಅಂತ ಕೇಳ್ತಾರಮ್ಮ ಎಲ್ಲದಕ್ಕೂ. ಹೋಗಮ್ಮ, ಕೆಲವೊಂದ್ಸಲ ಸಖತ್ ಬೇಜಾರಾಗುತ್ತೆ. ಅಲ್ಲಮ್ಮ, ನನಗೆ ಏನ್ ಬೇಕಾದ್ರೂ ಹೇಳಲಿ, ನಿಮ್ ಬಗ್ಗೆ ಎಲ್ಲ ಹೇಳ್ಬಾರ್ದಲ್ವಾ? ಎಲ್ಲಾನು ಸಹಿಸ್ಕೊಂತೀನಮ್ಮ. ನಂಗೆ ಮತ್ತೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಂಗೆ ಸಿಟ್ಟು ಬರುತ್ತಾ ಇಲ್ವಾ ಹೇಳು ನೋಡೋಣ. ಸರಿ ಆಯ್ತು, ಮಾತಾಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಆಯ್ತಾ? ಎಲ್ಲ ಸರಿ ಹೋಗುತ್ತೆ. ಸರಿ, ಮಲ್ಕೋ. ಆಯ್ತಮ್ಮ, ಮಾತ್ರೆ ತಗೊಂಡಾ? ಸರಿ, ಇಡ್ತೀನಿ.